ದರ್ಶನ್ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರನ್ನು ನಡೆಸಿದ್ರು ಪೊಲೀಸರು. ಸೊ ದರ್ಶನ್ ಕರ್ಕೊಂಡು ಹೋಗಿ ಆರ್ ನಗರದ ಸ್ಟೋನಿ ಬ್ರೂಕ್ನಲ್ಲಿ ಪಂಚನಾಮೆ ನಡೆಸಿದ್ರು. ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದ್ದ ಸ್ಟೋನಿ ಬ್ರೂಕ್ ಪಬ್ ಪಾರ್ಟಿಯಲ್ಲಿದ್ದ ಎಲ್ಲರ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅದನ್ನು ಚಾರ್ಜ್ ಶೀಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾಕೆಂದರೆ ದರ್ಶನ್ ಅವತ್ತಿನ ದಿನ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬರುವಂತಹ ಟೈಮ್ನಲ್ಲೇ ಆತ ಆಲ್ರೆಡಿ ಪಾರ್ಟಿ ಮಾಡ್ತಾ ಇದ್ದಿದ್ದು. ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಗೆ ಬಂದಿದ್ದೇ ಅವ್ರು ಸ್ಟೋನಿ ಬ್ರೂಕ್ನಿಂದ. ಮತ್ತೆ ಅಲ್ಲಿಂದ ಹಲ್ಲೆ ಮಾಡಿ ಮತ್ತೆ ವಾಪಸ್ ಸ್ಟೋನಿ ಬ್ರೂಕ್ಗೆ ಹೋಗ್ತಾನೆ. ಇಲ್ಲಿ ನೋಡ್ತಾ ಇದ್ದೀರಾ ವಿನಯ್ A10 ಪ್ರತಿಯೊಬ್ಬರನ್ನು ಹೆಸರು ನೋಡ್ತಾ ಇದ್ದೀರಾ ಅಲ್ಲಿ ಪಂಚನಾಮೆ ಮಾಡಿದಾಗ. ಪ್ರದೂಷ್ A14, ದರ್ಶನ್, ಮತ್ತು ಅಲ್ಲಿ ಪವನ್ A3 ನಿಂತಿರ್ತಕ್ಕಂಥವನು ಪವನ್ A3. ಹಾಗೆಯೇ ಅಲ್ಲಿ ವೈಟ್ ಕಲರ್ ಶರ್ಟು ಚಿಕ್ಕಣ್ಣನೂ ಇದ್ದರು ಅವತ್ತು, ಅವ್ರನ್ನೂ ಕರ್ಕೊಂಡು ಬಂದಿದ್ದರು. ದರ್ಶನ್ A2. ಇವರೆಲ್ಲರೂ ಕೂಡ ಅವತ್ತು ಸ್ಟೋನಿ ಬ್ರೂಕ್ ಪಬ್ಬಲ್ಲಿ ಇದ್ದಂಥವ್ರು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ಗೆ ಸ್ಪೆಷಲ್ ಲಾಂಚ್. ಸ್ಟೋನಿ ಬ್ರೂಕ್ ಪಬ್ಗೆ ಹೋದಾಗಲೆಲ್ಲ ಈ ಸ್ಪೆಷಲ್ ಲಾಂಚ್ನಲ್ಲೇ ಪಾರ್ಟಿ ಮಾಡ್ತಾ ಇದ್ದಿದ್ದು ದರ್ಶನ್. ಅಂದರೆ ದರ್ಶನ್ಗೆ ಅಂತಲೇ ಸಪ್ರೇಟ್ ಲಾಂಚ್ ಕೊಟ್ಬಿಟ್ಟಿದ್ರು. ಆ ವಿನಯ್ನೇ ಅದ್ರ ಓನರು. ರೇಣುಕಾಸ್ವಾಮಿ ಹತ್ಯೆ ದಿನವೂ ಪಾರ್ಟಿ ಮಾಡಿತ್ತು ದರ್ಶನ್ ಅಂಡ್ ಪಟಾಲಂ. ಸ್ಟೋನಿ ಬ್ರೂಕ್ ಪಬ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರ್ ಮಾಡಿರ್ತಿದ್ರು ಪೊಲೀಸರು. ಪಾರ್ಟಿ ಮಾಡುವ ವೇಳೆ ದರ್ಶನ್ ಅಂಡ್ ಪಟಾಲಂ ಎಲ್ಲಿ ಕುಳಿತಿದ್ರು, ದರ್ಶನ್ ಜೊತೆಯಲ್ಲಿದ್ದ ನಟ ಚಿಕ್ಕಣ್ಣ ಎಲ್ಲಿ ಕೂತಿದ್ರು, ಪಾರ್ಟಿ ಸ್ಥಳದಲ್ಲಿ ಆರೋಪಿಗಳನ್ನು ಕೂರಿಸಿ ಮಹಜರ್ ಮಾಡಿತ್ತು ಖಾಕಿ. ಅಂದರೆ ಅದನ್ನು ರೀಕ್ರಿಯೇಟ್ ಮಾಡಿದ್ರು. ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು, ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರು, ಯಾರು ದರ್ಶನ್ ಕಿವಿಗೆ ಬಂದು ವಿಚಾರ ಹೇಳಿದ್ದು, ಇದೆಲ್ಲವನ್ನು ಕೂಡ ಸ್ಟೋನಿ ಬ್ರೂಕ್ನಲ್ಲಿ ಹಾಗೇ ಮಾಡಿದರು. ಸ್ಪೆಷಲ್ ಲಾಂಚ್. ನಿಮಗೆ ಸ್ಟೋನಿ ಬ್ರೂಕ್ ಹೋದರೂ ಕೂಡ ನೀವೇನಾದರೂ ಒಂದು ವೇಳೆ ದರ್ಶನ್ ಕೂತಿದ್ರೆ ಅದು ಯಾರಿಗೂ ಕಾಣಿಸಲ್ಲ. ಆ ಥರ ಸಪ್ರೇಟ್ ಪ್ಲೇಸ್ ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಆ ಸ್ಟೋನಿ ಬ್ರೂಕ್ ಪಬ್ಗೆ ಸ್ಪಾಟ್ ಮಹಜರ್ ಕರ್ಕೊಂಡೋದಾಗ ಆ ಸಿಚುವೇಶನ್ ಅಂತರ ರೀಕ್ರಿಯೇಟ್ ಮಾಡಿಸಿದ್ರ ಪೊಲೀಸರು, ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು ಹಾಗೆ ಕೂತ್ಕೊಳ್ಳಿ ಅಂತ. ಅದನ್ನು ಕೂಡ ಈಗ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿದಾರಾ ಹೇಗೆ? ಹೌದು ಅರವಿಂದ್, ಏಕೆಂದರೆ ತನಿಖೆ ವೇಳೆಯಲ್ಲೇ ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಆ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿತ್ತು. ಅದಾದ ನಂತರದಲ್ಲಿ ವಿಚಾರಣೆ ನಂತರದಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ಮತ್ತೆ ರೀಕ್ರಿಯೇಷನ್ ಮಾಡೋಕ್ಕಾಗಿ ಆ ಸ್ಟೋನಿ ಬುಕ್ ಪಬ್ಗೆ ಕರ್ಕೊಂಡು ಹೋಗ್ತಾರೆ ನಟ ದರ್ಶನ್ ಕರ್ಕೊಂಡು ಹೋದಂಥ ವೇಳೆಯಲ್ಲಿ ಅವತ್ತು ಅದು ರೇಣುಕಾಸ್ವಾಮಿ ಕೊಲೆಯಾದ ದಿನ ಯಾರೆಲ್ಲ ಆ ಪಬ್ನಲ್ಲಿ ಇದ್ದರು, ಯಾವ್ಯಾವ ಜಾಗದಲ್ಲಿ ಯಾರೆಲ್ಲ ಕೂತಿದ್ರು, ಆ ಸಂದರ್ಭದಲ್ಲಿ ಚರ್ಚೆ ಆದ ವಿಚಾರಗಳೇನು, ನಂತರದಲ್ಲಿ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು ಅನ್ನೋದ್ರ ಬಗ್ಗೆ ಮತ್ತೆ ಪೊಲೀಸ್ ಅಧಿಕಾರಿಗಳು ವಿಡಿಯೋ ರೆಕಾರ್ಡ್ ಮುಖಾಂತರ ಅಲ್ಲೇ ಸ್ಥಳದಲ್ಲೇ ಖುದ್ದು ವಿಚಾರಣೆ ನಡೆಸಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿರೋದು. ಈ ಸಂದರ್ಭದಲ್ಲಿ ಆ ಸ್ಟೋನಿ ಬುಕ್ ಪಬ್ನಲ್ಲಿ ಇವರಿಗೆ ನಟ ದರ್ಶನ್ ಕೂರೋದಕ್ಕೆ ಅಂತ ಒಂದು ಪ್ರತ್ಯೇಕವಾದ ಜಾಗ ಇದೆ. ನಟ ದರ್ಶನ್ ಯಾವಾಗ ಅಲ್ಲಿಗೆ ಹೋದರೂ ಕೂಡ ಅದೇ ಜಾಗದಲ್ಲಿ ಅವರು ಪಾರ್ಟಿ ಮಾಡುವಂಥದ್ದು. ಅದಕ್ಕೆ ಅಂತ ಪ್ರತ್ಯೇಕವಾದ ಜಾಗ ಕೂಡ ಅಲ್ಲಿ ಆ ಪಬ್ನಲ್ಲಿ ಮೀಸಲಿಟ್ಟಿದ್ದಾರೆ. ಆ ಜಾಗದಲ್ಲಿ ದರ್ಶನ್ ಎಲ್ಲಿ ಕೂತಿದ್ರು, ಪ್ರದೇಶ್ ಎಲ್ಲಿ ಕೂತಿದ್ರು, ವಿನಯ್ ಎಲ್ಲಿ ಕೂತಿದ್ರು, ಮತ್ತು ನಟ ಚಿಕ್ಕಣ್ಣ ಅವರು ಎಲ್ಲಿ ಕೂತಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋ ರೆಕಾರ್ಡ್ ಮುಖಾಂತರ ಆ ಸಂದರ್ಭದಲ್ಲಿ ಚರ್ಚೆ ಆದ ವಿಚಾರಗಳೇನು, ಬೇರೆ ಯಾರಾದರೂ ಇಲ್ಲಿಗೆ ಬಂದಿದ್ರಾ ಅನ್ನೋದ್ರ ಬಗ್ಗೆ ಪೊಲೀಸರು ಸ್ಥಳ ಮಹಜರು ಮಾಡಿರುವಂಥದ್ದು. ಆ ಫೋಟೋ ಕೂಡ ಈಗ ರಿವೀಲ್ ಆಗಿರುವಂಥದ್ದು. ಆದರೆ ಅವತ್ತು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಇದ್ದಂಥ ಸಿಬ್ಬಂದಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಎಲ್ಲರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೆಲವು ಸಂದರ್ಭಗಳಲ್ಲಿ ತನಿಖೆ ಮಾಡಬೇಕಾದ್ರೆ ಈ ಥರ ಸೀನ್ ರೀಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದು ಕ್ಲಾರಿಟಿಗೆ ಬರುತ್ತೆ ಪೊಲೀಸರಿಗೆ. ಅದಕ್ಕೋಸ್ಕರನೇ ಈ ಇಡೀ ಟೀಮನ್ನು ಕರ್ಕೊಂಡು ಹೋಗಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಅದೇ ದರ್ಶನಿಗೆ ಕೊಟ್ಟಿದ್ದ ಸ್ಪೆಷಲ್ ಲಾಂಜ್ ಇತ್ತಲ್ಲ, ಆ ಲಾಂಜ್ಗೆ ಕರ್ಕೊಂಡು ಹೋಗಿ ಅವತ್ತೊಂದು ದಿನ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರಪ್ಪ ಕೂತ್ಕೊಳ್ಳಿ ಅದೆಲ್ಲವನ್ನು ನೋಡಿದ್ದಾರೆ. ಆಮೇಲೆ CCTV ಫುಟೇಜ್ ಸಿಕ್ಕಿದೆ. CCTV ಫುಟೇಜ್ನಲ್ಲೂ ಸೇಮ್ ಇರಬೇಕು. ಆ ಥರ ನೋಡಿ ಅದಾದ ನಂತರ ಯಾರು ಎಷ್ಟು ಗಂಟೆಗೆ ಬಂದು ದರ್ಶನ್ ಕಿವಿನಲ್ಲಿ ರೇಣುಕಾಸ್ವಾಮಿ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ದು, ಅದೆಲ್ಲ ಆನಂತರ ದರ್ಶನ್ ಎದ್ದು ಹೋಗಿದ್ದು, ಮತ್ತು ದರ್ಶನ್ ವಾಪಸ್ ಬಂದಿದ್ದು, ಇದೆಲ್ಲವನ್ನು ಕೂಡ
ದಾಖಲೆಗಳಾಗಿ ಅವರು ಅದನ್ನು ಪಡ್ಕೊಂಡಿದ್ದಾರೆ. ಯಾಕೆಂದರೆ ಅದನ್ನು ಹೇಳಬೇಕಲ್ಲ, ಕೋರ್ಟ್ ಗಮನಕ್ಕೆ ಇದೆಲ್ಲವನ್ನು ತರಬೇಕು. ಅವತ್ತಿನ ದಿನ ಏನಾಯಿತು, ಏನು ಎತ್ತ ಅಂದರೆ ಜಡ್ಜ್ಗೆ ಒಂಥರ ಸಿನಿಮಾ ಕತೆ ಹೇಳ್ದಂಗೆ ಹೇಳ್ತಾರೆ. ಆ ಚಾರ್ಜ್ ಶೀಟೇ ಹಂಗೆ ರೆಡಿ ಮಾಡಿರ್ತಾರೆ. ಅವ್ರ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ಬೇಕು ಆ ಸೀನ್ಗಳೆಲ್ಲ. ಹಾಗೆ ಯಾರ್ಯಾರ ತಪ್ಪು ಏನು, ಅಲ್ಲಿ ಯಾರಿದ್ರು, ಏನು ಎತ್ತ, ಈ ಸೆಕ್ಷನ್ಸ್ಗಳನ್ನ ಹಾಕಬೇಕಾದ್ರೆ ಆರೋಪಿಗಳಿಗೆ ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡಿ ಆ ನಂತರವೇ ಸೆಕ್ಷನ್ಸನ್ನು ಹಾಕಿರ್ತಕ್ಕಂಥದ್ದು.